ಬೆಂಗಳೂರು ನಗರದ ಬೆಂಗಳೂರು ಯೂನಿವರ್ಸಿಟಿ ಹಿಂಭಾಗ ಇರ್ತಕ್ಕಂಥ ಸೆಂಟ್ ಫಿಲೋಮಿನಾ PU ಕಾಲೇಜಿನ ಒಂದು PUC ಫಲಿತಾಂಶ ನಿನ್ನೆ ಹೊರಬಿದ್ದಂಥ ಫಲಿತಾಂಶದಲ್ಲಿ ಈ ಬೆಂಗಳೂರು ನಗರದಲ್ಲೇ ಇರತಕ್ಕಂಥ ಕಾಲೇಜು ಅಭೂತಪೂರ್ವವಾದ ಫಲಿತಾಂಶವನ್ನು ಪಡ್ಕೊಂಡಿರೋದಕ್ಕೆ ಇವತ್ತು ನಮ್ಮ TV25 ಚಾನಲ್ ಹಾಗೂ ಇದು ನಿಮ್ಮ ವಾಹಿನಿ ಚಾನಲ್ನವರು ಇಂದು ಕಾಲೇಜಿಗೆ ಭೇಟಿ ನೀಡಿ ಆ ವಿದ್ಯಾರ್ಥಿಗಳ ಏನು ಕೆಲವು ಸಂದರ್ಶನ, ಆ ಪೋಷಕರ ಸಂದರ್ಶನವನ್ನು ಪಡಿತಕ್ಕಂಥದ್ದಕ್ಕೆ ನಮ್ಮ ಚಾನಲ್ ವತಿಯಿಂದ ಇಂದು ಭೇಟಿ ನೀಡ್ತಾ ಇದ್ದೇವೆ ಕಾಲೇಜಿಗೆ. ಇವತ್ತು ಅಭೂತಪೂರ್ವವಾದ ಫಲಿತಾಂಶವನ್ನು ಸೆಕೆಂಡ್ PUನಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು ಈ ಬೆಂಗಳೂರು ಯೂನಿವರ್ಸಿಟಿ ಇರ್ತಕ್ಕಂಥ ಕಾಲೇಜಿನ ಎಲ್ಲ ಕಾಲೇಜಿಗೂ ಮಿಗಿಲಾದಂಥ ಕಾಲೇಜು ಅಂದರೆ ಸೆಂಟ್ ಫಿಲೋಮಿನಾಗೆ ನಾವಿವತ್ತು ಚಾನಲ್ನವರ ಸಂದರ್ಶನವನ್ನು ನೀಡಿದ್ದೇವೆ. ಅದೇ ರೀತಿ ಒಂದು ಟಾಪ್ ಸ್ಕೋರನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ನೀವು ಈ ಒಂದು ಸ್ಕೋರ್ ಮಾಡಲಿಕ್ಕೆ, ಈ ಒಂದು ಅಂಕ ಪಡ್ಕೊಳ್ಳಿಕ್ಕೆ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಶಿಕ್ಷಕರಾಗಿರ್ಬೋದು, ಪ್ರಾಂಶುಪಾಲರಾಗಿರ್ಬೋದು, ಅವರ ಶ್ರಮ, ನೀವು ಕಲೀಲಿಕ್ಕೆ ಏನೇನು ಅವರು ಶ್ರಮ ಪಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಚಾನಲ್ಗೆ ಕಿರು ಸಂದರ್ಶನವನ್ನು ನೀಡಿದೆ. ಧನ್ಯವಾದಗಳು. ನನ್ನ ಹೆಸರು ಜಿಷ್ಣು ಕುಮಾರ್. ನಾನು ಈಗ ಸೆಕೆಂಡ್ PUC ಎಕ್ಸಾಮ್ನಲ್ಲಿ 98.5% ಗಳಿಸಿ 9ನೇ ರ್ಯಾಂಕ್ ಗಳಿಸಿದ್ದೇನೆ. ನನಗೆ ಈ ಕಾಲೇಜಿನವರು ತುಂಬ ಸಪೋರ್ಟ್ ಮಾಡಿದ್ರು. ನಮ್ಮ ಶಿಕ್ಷಕರಾಗಲಿ, ನಮ್ಮ ಪ್ರಿನ್ಸಿಪಲ್ ಆಗಲಿ ತುಂಬ ಸಪೋರ್ಟ್ ಮಾಡಿ ನಮಗೆ ಗೈಡೆನ್ಸ್ ಕೊಟ್ಟರು. ಅವರ ಗೈಡೆನ್ಸಿಂದನೇ ನನಗೆ ಇದು ಸಾಧಿಸಲು ಅನುಕೂಲ ಆಯಿತು. ಹಾಗೆ ಇಲ್ಲಿ ಒಂದು ತುಂಬ ಚೆನ್ನಾಗಿ ಓದುವ ವಾತಾವರಣ ಇದೆ. ಇಲ್ಲಿ ಬರೀ ಓದುವ ವಾತಾವರಣವೇ ಅಲ್ಲ, ನಮಗೆ ಎಲ್ಲ ಥರದ್ದು ಕಲ್ಚರಲ್ ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸ್ ಎಲ್ಲ ಥರದ್ರಲ್ಲೂ ನಮಗೆ ಅನುಕೂಲ ಮಾಡಿಕೊಟ್ರು. ಇಲ್ಲಿ ವೀಕ್ಲಿ ಒನ್ಸ್ ನಮಗೆ ಸ್ಪೋರ್ಟ್ಸ್ ಆಡಿಸ್ತಾಯಿದ್ರು. ನನ್ನ ತಂದೆ ತಾಯಿಗಳಿಗೂ ತುಂಬ ಥ್ಯಾಂಕ್ಸ್ ಮಾಡಬೇಕು ನಾನು. ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಆಮೇಲೆ ನಮ್ಮ ಟೀಚರ್ಸ್ ನಮಗೆ ತುಂಬ ಸಪೋರ್ಟ್ ಮಾಡಿ ನನಗೆ ಈ ಮಾರ್ಕ್ಸ್ ಬಂದಿರೋದು. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನೀವು ಈ ಕಾಲೇಜಿನ ಮೇಲೆ ಏನು ವಿಶ್ವಾಸವಿಟ್ಟು, ನಂಬಿಕೆ ಇಟ್ಟು, ನನ್ನ ಮಗ ಒಳ್ಳೆ ಫಲಿತಾಂಶವನ್ನು ಪಡ್ಕೊಳ್ತಾನೆ ಅಂತೇಳಿ ಈ ಶಾಲೆಗೆ ದಾಖಲಾತಿ ಮಾಡಿರೋದಕ್ಕೆ ನಿಮ್ಮ ಕೆಲವು ಒಂದೆರಡು ಮಾತು. ಗುರುಗಳು ಮಾತು ಕೇಳಿದ್ರೆ ಎಲ್ಲನೂ ಆಗುತ್ತೆ. ಅವರು ದಾರಿ ತೋರಿಸೋರು. ಸೊ ಗುರುದು ದಾರಿಲಿ, ಅವ್ರು ಹೇಳಿದ ದಾರಿಲಿ ಹೋದರೆ ಎಲ್ಲ ಮಕ್ಳಿಗೂ ಯಶಸ್ಸು ಸಿಕ್ಕೇ ಸಿಗುತ್ತೆ. ಮತ್ತು ಇನ್ನು ಅದ್ರ ಜೊತೆಗೆ ಕಷ್ಟಪಟ್ಟಿರೋದಕ್ಕೆ ಯಾವಾಗಲೂ ಒಂದು ಕೊನೆ ಸುಖ ಅಂತೂ ಇದ್ದೇ ಇರುತ್ತೆ. ಸೊ ಎಲ್ಲ ಮಕ್ಕಳನ್ನು ಹಾರ್ಡ್ ವರ್ಕ್ ಮಾಡಿದ್ರೆ ಅದು ಯಾವತ್ತೂ ವೇಸ್ಟ್ ಅಂತೂ ಆಗೋದಿಲ್ಲ. ಮಾಡಬೇಕು ಅಷ್ಟೇ. ಮತ್ತು ಎಲ್ಲ ಟೀಚರ್ಸ್ ಆಗಲಿ, ಪ್ರಿನ್ಸಿಪಲ್ ಆಗಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ ಮಕ್ಕಳಿಗೂ ಎಂಕರೇಜ್ ಮಾಡಿದ್ದಾರೆ. ಮಕ್ಕಳದು ಅಷ್ಟೇ, ಅದನ್ನು ಗಳಿಸ್ಕೊಂಡವರು ಅದನ್ನೆಲ್ಲನೂ ಕಷ್ಟಪಡಬೇಕು. ನಿಮ್ಮ ಮಗ ಒಂದು ಫಲಿತಾಂಶ ಪಡ್ಕೊಂಡಿರೋದಕ್ಕೆ ನಿಮ್ಮ ಆಸೆ, ಖುಷಿ? ತುಂಬ ಖುಷಿ ಆಗ್ತಿದೆ ಸರ್. ಹಂಗೆ ಕಷ್ಟನೂ ಪಟ್ಟಿದ್ದಾನೆ ಅವನು. ಅದು ನಮ್ಗೆ ಅರ್ಥ ಆಗುತ್ತೆ ಹೇಗೆ ಅಂತ. ಅದಕ್ಕೆ ನಾವು ಸಪೋರ್ಟು, ತಂದೆ ತಾಯಿಗಳು ಇರ್ತಾರೆ, ಗುರುಗಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳಬೇಕು. ಯಾವುದನ್ನು ಮರಿಬೇಡ್ದು. ನಾವು ಬಂದಿದ್ದ ದಾರಿ ಯಾವುದಿದೆ, ಕಷ್ಟಪಟ್ಟು ಬಂದಿದ್ದ ದಾರಿನ ಮರಿದೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ಖುಷಿ ಪಡಬೇಕಷ್ಟೇ. ತಮ್ಮ ಹೆಸರು? ಲತಾ. ಥ್ಯಾಂಕ್ ಯು. ಇಂದು ಸೆಂಟ್ ಫಿಲೋಮಿನಾ PU ಕಾಲೇಜಿನ ಸಂದರ್ಶನವನ್ನು ನಮ್ಮ ಚಾನಲ್ ವತಿಯಿಂದ ಅಭೂತಪೂರ್ವವಾದ ಫಲಿತಾಂಶವನ್ನು ಪಡ್ಕೊಂಡಿರೋದಕ್ಕೆ ಭೇಟಿ ನೀಡ್ತಾ ಇದ್ದೇವೆ. ತಾವು ಕೂಡ ಉತ್ತಮ ಅಂಕಗಳನ್ನು ಪಡ್ಕೊಂಡು ಈ ಶಾಲೆಗೆ, ಈ ಕಾಲೇಜಿಗೆ ಕೀರ್ತಿ ತಂದಿದ್ದೀರಾ ಅಂತ ನಿಮ್ಮನ್ನು ಕೂಡ ನಮ್ಮ ಚಾನಲ್ ವತಿಯಿಂದ 1-2 ನಿಮಿಷ ಸಂದರ್ಶನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಚಾನಲ್ಗೆ ತಮ್ಮ ಅನಿಸಿಕೆಯನ್ನು ಹಂಚ್ಕೊಬೋದು. ಥ್ಯಾಂಕ್ ಯು. ನನ್ನ ಹೆಸರು ಲಿಖಿತ್ ಚಂದ್ರ ಅಂತ. ನಾನಿಲ್ಲಿ ಫಸ್ಟ್ PU ಹಾಗೂ ಸೆಕೆಂಡ್ PU ಓದ್ತಿದ್ದೀನಿ. ನಾನು 98% ಮತ್ತು ಸ್ಟೇಟ್ 12th ರ್ಯಾಂಕ್ ತೊಗೊಂಡಿದ್ದೀನಿ. ಕಾಲೇಜ್ ತುಂಬ ಸಪೋರ್ಟಿವ್ ಆಗಿತ್ತು. ಟೀಚರ್ಸ್ ಆಗಲಿ, ಸ್ಟಾಫ್ ಆಗಲಿ, ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್, ಸ್ಟಡೀಸ್, ರಿವಿಷನ್ ಕ್ಲಾಸಸ್, ಪ್ರಾಕ್ಟಿಕಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಯಾವತ್ತೂ ನಮಗೆ ಲೈಕ್ ಮೋಟಿವೇಟ್ ಮಾಡಿ, ನಮಗೆ ಲೋ ಫೀಲ್ ಆದಾಗ ಅಥವಾ ಮಾರ್ಕ್ಸ್ ಕಮ್ಮಿ ಬಂದಾಗ ಸ್ಪೆಷಲ್ ಕ್ಲಾಸಸ್ ತೊಗೊಂಡ್ರು. ಅಟ್ ದ ಎಂಡ್ ಮೂಮೆಂಟ್ ತನಕನೂ ನಮ್ಗೆ ರಿವಿಷನ್ ಮಾಡಿಸಿ. ಸೊ ಎಲ್ಲ ಕ್ರೆಡಿಟ್ಸ್ ನಮ್ಮ ಕಾಲೇಜ್ಗೆ ಕೊಡಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ಒಂದು ಟೀಮ್ ಎಫರ್ಟ್ ಥರ. ನಮ್ಮ ಕಾಲೇಜ್ದೇ ಮೇಜರ್ ಇದರಲ್ಲಿ ಕಾಂಟ್ರಿಬ್ಯೂಷನ್ ಇರೋದು. ಸೊ ಥ್ಯಾಂಕ್ ಯು. ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನ ಈ ಕಾಲೇಜಿನ ಮೇಲೆ ಏನು ವಿಶ್ವಾಸ, ನಂಬಿಕೆ ಇಟ್ಟು ಈ ಕಾಲೇಜಲ್ಲಿ ನಾನು ಸೇರಿಸಿದ್ರೆ ಒಳ್ಳೆ ಫಲಿತಾಂಶವನ್ನು ಕಾಲೇಜು ನನ್ನ ಮಗನಿಗೆ ಕೊಡ್ತದೆ ಅಂತ
ಏನು ನಂಬಿಕೆ ಇಟ್ಟು ಈ ಕಾಲೇಜಿಗೆ ನೀವು ಅಡ್ಮಿಷನ್ ಮಾಡಿರೋದಕ್ಕೆ ಇವತ್ತಿನ ನಿಮ್ಮ ಮಗ ಪಡೆದಿರ್ತಕ್ಕಂಥ ಅಂಕಗಳ ಬಗ್ಗೆ ತಮ್ಮ ಎರಡು ಅನಿಸಿಕೆ ಹೇಳ್ತೀನಿ ಸರ್. ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ. ನಾನು ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇವರು ನಮ್ಮ ಪತ್ನಿ, ಅವ್ರ ಹೆಸರು ಡಾಕ್ಟರ್ ರೂಪಾ ಟೇಪ್ಕರ್ ಅಂತ. ಅವರು ಎಜುಕೇಷನ್ ಫೀಲ್ಡಲ್ಲೇ ಅವರು MBAಗೆ ಪ್ರೊಫೆಸರು. ನಾವು ಮೊದಲು ಬಂದು ನೋಡಿದ್ದೇನೆಂದರೆ ಕಾಲೇಜ್ ನೋಡಿದ್ವಿ, ಚಿಕ್ಕದಾಗಿದೆ ಬಿಲ್ಡಿಂಗು, ಏನು ಮಾಡ್ತಾರೆ ಅನ್ನೋದು ಸ್ವಲ್ಪ ಅನಿಸಿಕೆ ಇತ್ತು. ಆದರೆ ಸೆಕ್ರೆಟರಿ ಸರ್ ಹತ್ರ ಮಾತಾಡಿದ್ವಿ, ರಂಗಸ್ವಾಮಿ ಅವ್ರ ಹತ್ರ. ಅವರು ಮಾತಾಡಿದ್ದು ದಿನವೇ ನಮಗೆ ತುಂಬಾ ಇಷ್ಟ ಆಯಿತು. ಅಂದರೆ ನಾವು ಈ ಫೀಲ್ಡಲ್ಲಿ ಇರೋದ್ರಿಂದ ನಾವು ಎಲ್ಲ ಥರ ನೋಡ್ತೀವಿ, ಬಟ್ ಅವರ ಒಂದು ಮೋಟಿವೇಶನ್ನು ಇಲ್ಲಿ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಆಮೇಲೆ ನಮ್ಮ ಪ್ರಕಾಶ್ ಸರ್ ಪ್ರಿನ್ಸಿಪಲ್ ಅವ್ರನ್ನ ಮೀಟ್ ಮಾಡಿದ್ವಿ. ಆವಾಗ ಅವರು ಒಂದು ಮಾತು ಹೇಳಿದ್ರು, ಇಲ್ಲ ಸರ್ ನಾವು ತುಂಬಾ ಚೆನ್ನಾಗಿ ಮಾಡ್ತೀವಿ, ನೀವು ಸೇರಿಸಿ ಅಂತ. ಮತ್ತು ನಮಗೆ ಈ ಫೀಲ್ಡಲ್ಲಿ ಇರೋದ್ರಿಂದ ಗೊತ್ತಿತ್ತು ನಮಗೆ ಬಿಲ್ಡಿಂಗಿಂದ ಏನೂ ಯೂಸ್ ಆಗೋಲ್ಲ. ನಮಗೇನಂದರೆ ಎಜುಕೇಷನ್ ಚೆನ್ನಾಗಿರಬೇಕು, ಇಲ್ಲಿ ಬರುತ್ತೆ ಅಂತ ಹೋಪ್ಸ್ ಇತ್ತು. ಅದರಿಂದ ಸೇರಿಸಿದ್ವಿ. ಇಲ್ಲೇನಾದರೂ ಇವ್ರದ್ದೆಲ್ಲ ಟೀಮ್ ಎಫರ್ಟ್ ಒಂದು ಹೇಳಿದಂಗೆ ಇವರು, ಅದ್ರ ಜೊತೆಗೆ ಟೀಚರ್ಸ್ದು ಮೋಟಿವೇಶನ್ ಅದು ತುಂಬ ಮುಖ್ಯವಾಗುತ್ತೆ ಮಕ್ಕಳಿಗೆ. ಯಾಕಂದರೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಅದು ಆಗೋದೇ ಇಲ್ಲ. ಏನೂ ಆಗದಿಲ್ಲ ಅವ್ರು ನೀನು ಮಾಡೇ ಮಾಡ್ತೀಯ ಚೆನ್ನಾಗಿ ಅಂದರೆ ಅವ್ರು 50%ಇಂದ 100%ವರೆಗೂ ಜಂಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಇಲ್ಲಿ ತುಂಬ ಮೋಟಿವೇಶನ್ನು. ನಾವು ಯಾವತ್ತೂ ಡೈಲಿ ಮೆಸೇಜ್ ನೋಡ್ತಾನೆ ಇರ್ತೀವಿ, ನಾಳೆ ಈ ಕ್ಲಾಸ್ ಇದೆ, ಈ ಕ್ಲಾಸ್ ಇದೆ, ಬನ್ನಿ ಬನ್ನಿ ಅಂತ. ಅದು ನಮಗೆ ತುಂಬ ಇಷ್ಟನೂ ಆಯಿತು. ಇದೇ ಥರ ಕಂಟಿನ್ಯೂ ಮಾಡಲಿ. ನಮ್ಮ ಮಕ್ಕಳು ಹಂಗೇನೆ ಮುಂದಿನ ದಿನ ಇಲ್ಲಿ ಸೆಂಟ್ ಫಿಲೋಮಿನ್ಸ್ ಓದಿದ್ದೀನಿ ಅಂತೇಳಿ ಅವರು ನೆನೆಸ್ಕೊಳ್ತಾ ಇರ್ತಾರೆ. ಇಷ್ಟು ಹೇಳೋಕ್ಕೆ ನಾನು ತುಂಬ ಇಷ್ಟ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. First, I would like to thank the management, principal sir, and also to myself. It's a very proud moment. So, his dedication, hard work, and determination has paid off. So that I would like to say. ತುಂಬ ಖುಷಿ ಆಗ್ತಾ ಇದೆ. ಯಶವಂತ್ ಅವರೇ, ಏನು ಸೆಂಟ್ ಫಿಲೋಮಿನಾ ಕಾಲೇಜಿನ ಇವತ್ತು ಫಲಿತಾಂಶ PU ಕಾಲೇಜಿನಲ್ಲಿ ಅಭೂತಪೂರ್ವವಾದ ಫಲಿತಾಂಶವನ್ನು ಪಡ್ಕೊಂಡಿದ್ದೀರಾ. ಈ ಒಂದು ನೀವು ಅಂಕವನ್ನು ಪಡ್ಕೊಳ್ಳಿಕ್ಕೆ ಏನು ಸಂಸ್ಥೆ ನಿಮಗೆ ಕಷ್ಟಪಟ್ಟಿದೆ, ನಿಮಗೆ ಬೋಧನೆ ಮಾಡಿದೆ ಅಂತಕ್ಕದ್ದನ್ನು ನಮ್ಮ ಚಾನಲ್ನಲ್ಲಿ ಒಂದು 2 ನಿಮಿಷ ನೀವು ಹಂಚಿಕೆ ಮಾಡಿ. ನನ್ನ ಹೆಸರು ಯಶವಂತ್ ಅಂತ. ನಾನು ಸುಮಾರು 1ನೇ ತರಗತಿಯಿಂದ 2nd PUವರೆಗೂ ನಾನು ಸೆಂಟ್ ಫಿಲೋಮಿನಾ ಇನ್ಸ್ಟಿಟ್ಯೂಟಲ್ಲೇ ಓದ್ತಿದ್ದೇನೆ. ನಾನು 2nd PUದಲ್ಲೇ ಅಲ್ಲ, 10th ಉತ್ತಮ ಅಂಕಗಳನ್ನು ಪಡೆದಿದ್ದೇನೆ. 97% ಅದರಲ್ಲೂ ತೆಗೆದಿದ್ದೇನೆ. ಅಷ್ಟೇ ಅಲ್ಲದೆ ಫಸ್ಟ್ PUಲ್ಲೂ ಚೆನ್ನಾಗಿ ಉತ್ತಮ ಅಂಕಗಳನ್ನೇ ಪಡೆದಿದ್ದೆ. ನಮ್ಮ ಪ್ರಿನ್ಸಿಪಲ್ ಸರ್ ಅದರ ಪ್ರಕಾಶ್ ಸರ್ ಅವರು ನಮಗೆ ಒಳ್ಳೆ ಗೈಡೆನ್ಸನ್ನು ನೀಡಿದರು. ಇದೇ ಕಾಲೇಜಿಗೆ ಸೇರ್ಕೊ ಅಂತಲೂ ಹೇಳಿದರು. ನಮ್ಮ ಸೆಕ್ರೆಟರಿ ಸರ್ ಅದು ಹೇಳಿದರು. ಹಾಗಾಗಿ ನಾನು ಇಲ್ಲೇ ಸೇರಿಕೊಂಡಿದ್ದೆ. ಯಾಕಂದರೆ ನನಗೆ ನಂಬಿಕೆ ಇತ್ತು. ಯಾಕಂದರೆ 10th ಉತ್ತಮ ಅಂಕಗಳನ್ನು ಪಡೆದಿದ್ದೆ ಇದೇ ಕಾಲೇಜಿಂದ. ಸೊ ಇದರಲ್ಲೂ ಪಡಿತೇನೆ ಅಂತ ನನಗೆ ಫುಲ್ ನಂಬಿಕೆ ಇತ್ತು. ಹಾಗೆ ಆಯಿತು ಸಹ. ಯಾಕಂದರೆ ಟೀಚರ್ಸಿಂದ ನನಗೆ ಒಳ್ಳೆ ಸಪೋರ್ಟು ಸಿಕ್ಕಿತ್ತು. ಅವರು ಟೆಕ್ಸ್ಟ್ ಬುಕ್ಕಿನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೀಡುತ್ತಿದ್ದರು. ಅಷ್ಟೇ ಅಲ್ಲದೆ ನಮ್ಮ ಕಾಲೇಜಲ್ಲಿ ವಾರಕ್ಕೆ ಒಮ್ಮೆ ಆದರೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತೂ ಇದ್ದೇ ಇರ್ತಿತ್ತು. ಅದು ಅಲ್ಲದೆ ಟ್ರಿಪ್ ಎಕ್ಸ್ಕರ್ಷನ್ ಇಂಥ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತಿದ್ದವು. ಹಾಗೂ ಸ್ಪೋರ್ಟ್ಸ್ ಹಾಗೆ ಆ್ಯನ್ಯುವಲ್ ಸ್ಪೋರ್ಟ್ಸ್ ಎಲ್ಲ ಮಾಡಿದ್ದರು. ಸೊ ಯಾವುದೇ ರೀತಿ ಪ್ರೆಷರ್, ಒತ್ತಡ ಅನ್ನೋದು ಇರಲಿಲ್ಲ. ಸೊ ಅವರ ಟೀಚರ್ಸ್ ನಾನು ಈಗ ತೆಗೆದಿರೋ 97.3% ಏನು ತೆಗೆದಿದ್ದೀನಿ. ಹಾಗೂ ಕರ್ನಾಟಕ ರಾಜ್ಯದ 16ನೇ ರ್ಯಾಂಕ್ ಏನು ನಾನು ಘಟಿಸಿದ್ದೇನೆ. ಈ ಎಲ್ಲ ಕ್ರೆಡಿಟ್ಸನ್ನು ನಾನು ಟೀಚರ್ಸ್ಗೆ ಸಲ್ಲಿಸಲು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಯಶವಂತ್. ರಕ್ಷಿತಾ ಅವರೇ, ಏನು ಸೆಂಟ್ ಫಿಲೋಮಿನಾ PU ಕಾಲೇಜಿನ 2024-25ನೇ ಸಾಲಿನಲ್ಲಿ ಅಭೂತಪೂರ್ವವಾದ ಒಂದು ಫಲಿತಾಂಶವನ್ನು ಪಡ್ಕೊಂಡಿದೆ ಕಾಲೇಜು. ಅದೇ ರೀತಿ ನೀವು ಕೂಡ ವಿದ್ಯಾರ್ಥಿಗಳು ಕೂಡ ತುಂಬ ಒಳ್ಳೆಯ ಅಂಕಗಳನ್ನು ಪಡ್ಕೊಂಡು ಇವತ್ತು ಕೀರ್ತಿಯನ್ನು ನೀಡ್ತಾ ಇದ್ದೀರಾ. ಈ ಕೀರ್ತಿ ಪಡೀಲಿಕ್ಕೆ ಈ ಅಂಕವನ್ನು ಪಡೀಲಿಕ್ಕೆ ಈ ಕಾಲೇಜು ಪಟ್ಟಿರ್ತಕ್ಕಂಥ ನಿಮಗೆ ಬೋಧನೆ ಮಾಡಿರ್ತಕ್ಕಂಥಕ್ಕೆ 1 ನಿಮಿಷ ನಮ್ಮ ಚಾನಲ್ ಒಳಗಡೆ ಹಂಚ್ಕೋಬೇಕು ಅಂತ. Namaskara. Good afternoon, everyone. My name is Lakshita Goyal. I have scored 97% and state rank 18. I would firstly like to thank all my teachers, family, friends who have supported me at every step of the way. But mostly I would like to thank my principal. He has motivated us, guided us and supported us throughout the journey. He is the only principal I have seen who has given his students so much attention and support. He has conducted last moment classes for us, revision classes. He has, created cultural activities, be it Invocation Day and in the end Farewell Day. He has provided us with everything. So this is the best educational institutions I've come across, and I'm happy to get the chance to study here. Thank you.
ಥ್ಯಾಂಕ್ ಯು. Very happy that she's been and my daughter has been part of this college and institution. Thank you. ಸ್ಟೀಫನ್ ಅವರೇ, ಇಂದು 2024-25ನೇ ಸಾಲಿನ ಸೆಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಅಭೂತಪೂರ್ವವಾದ ಫಲಿತಾಂಶವನ್ನು ಲಭಿಸಿದೆ. ಈ ಫಲಿತಾಂಶದಲ್ಲಿ ತಾವು ಕೂಡ ಹೆಚ್ಚು ಅತ್ಯುತ್ತಮ ಅಂಕಗಳನ್ನು ಪಡ್ಕೊಂಡಿದ್ದೀರಾ. ಆ ಚಾನಲ್ನವರಿಂದ ನಾವು ಕಾಲೇಜಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಾಧನೆಗೆ ಆ ಕಾಲೇಜಿನ ಶಿಕ್ಷಕರ ಪಾತ್ರ ಅವರ ಏನಿತ್ತು ಅಂತ ತಮ್ಮ ಮೂಲಕ ಒಂದೆರಡು ಅನಿಸಿಕೆಗಳು ನಮ್ಮ ಚಾನಲ್. ನಮ್ಮ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು. ಪ್ರಿನ್ಸಿಪಲ್ ಸರ್ ಕೂಡ ತುಂಬ ಎಲ್ಲರಿಗೂ ಸಪೋರ್ಟ್ ಮಾಡ್ತಿದ್ರು. ಎಲ್ಲರ ವೀಕ್ನೆಸ್ ಸ್ಟ್ರೆಂತ್ ಎಲ್ಲ ಟೀಚರ್ಸ್ಗೂ ಬರ್ತಿತ್ತು. ಸ್ಟೂಡೆಂಟ್ಸ್ ಯಾವ ಥರ ಅವರಿಗೆ ತುಂಬ ಸ್ಪೆಷಲ್ ಕೇರ್ ತೊಗೋತಿದ್ರು, ಅವರಿಗೆ ತುಂಬ ಮೋಟಿವೇಶನ್ ಕೂಡ ಕೊಡ್ತಿದ್ರು. ಸೊ ಅದರಿಂದನೇ ನನಗೆ ಇಷ್ಟು ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳಿ. ಥ್ಯಾಂಕ್ ಯು ಕೇತನ್. ನನಗೆ ಈ ಕಾಲೇಜಿನಲ್ಲಿ ಎಲ್ಲ ಟೀಚರ್ಸ್ ಆ್ಯಂಡ್ ಕರೆಸ್ಪಾಂಡೆಂಟ್ ಎಲ್ಲ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಇದನ್ನು ಬಿಟ್ಟು ಬೇರೆ ಎಲ್ಲೋ ಹೋಗಿ ಸೇರಿಸ್ಬಾರ್ದು ಅಂತ ಒಂದು ಐದರಲ್ಲಿ ಇಲ್ಲೇ ನಾವು ಕಂಟಿನ್ಯೂ ಮಾಡಿದ್ದೀವಿ. ಇವತ್ತು ನಿಮ್ಮ ವಿಶ್ವಾಸವನ್ನು ನಮ್ಮ ಕಾಲೇಜು ಉಳಿಸಿದೆ. ಥ್ಯಾಂಕ್ ಯು ಸರ್. ಧನುಷ್ ಅವರೇ, ಇಂದು ಸೆಂಟ್ ಫಿಲೋಮಿನಾ PU ಕಾಲೇಜು ಅಭೂತಪೂರ್ವವಾದ ಫಲಿತಾಂಶವನ್ನು ಪಡ್ಕೊಂಡಿದೆ. ಈ ಫಲಿತಾಂಶದಲ್ಲಿ ತಾವು ಕೂಡ ಉತ್ತಮ ಅಂಕಗಳನ್ನು ಪಡ್ಕೊಂಡಿದ್ದೀರಾ ಅಂತ ನಮ್ಮ ಚಾನಲ್ ಇಂದು ಕಾಲೇಜಿಗೆ ಭೇಟಿ ನೀಡಿ ತಾವು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಈ ಕಾಲೇಜಿನ ಶಿಕ್ಷಕರ ಪಾತ್ರ ಏನು ಎಂಬತಕ್ಕಂಥದ್ದು ತಾವು 1 ನಿಮಿಷ ಕಾಲ ನಮ್ಮ ಚಾನಲ್ನಲ್ಲಿ ಹಂಚ್ಕೋಬೇಕು ಅಂತ ಕೇಳಿ. ಮೊದಲನೇದಾಗಿ ಈ ಕಾಲೇಜು ಸಿಕ್ಕಿರೋದು ನನ್ನ ಪುಣ್ಯ. ಯಾಕಂದರೆ ಈ ಥರ ಟೀಚರ್ಸು ಪ್ರಿನ್ಸಿಪಲ್ ಸರ್ಸು ಎಲ್ಲೂ ಸಿಗೋದು ಇಲ್ಲ. ಈ ಥರ ಅದು ಏನೇ ಕೇಳಿದ್ರು, ಯಾವಾಗಲೇ ಫೋನ್ ಮಾಡಿದ್ರು, ಎಷ್ಟು ಸಲ ಡೌಟ್ ಕೇಳಿದ್ರು ಬೇಜಾರೇ ಮಾಡ್ಕೊತೀರಾ, ಪಕ್ಕದಲ್ಲಿ ಕುಣಿಸ್ಕೊಂಡು ಪ್ರತಿಯೊಂದು ಹೇಳ್ಕೊಡ್ತಾರೆ. ಆ ಥರ ಈ ಥರ ಟೀಚರ್ ಸಿಕ್ಕಿದ್ದಕ್ಕೆ ಇವತ್ತು ನಾನು ರ್ಯಾಂಕ್ ಬಂದಿದ್ದು. ಇಲ್ಲಾಂದರೆ ಬರೋಕ್ಕಾಯ್ತಾ ಇಲ್ಲ. ವಾಣಿಜ್ಯ ವಿಭಾಗ. ಹಾಂ, ವಾಣಿಜ್ಯ. ತಮ್ಮ ರ್ಯಾಂಕು 94.5, 94.5. ಸ್ಟೇಟಲ್ಲಿ ಥ್ಯಾಂಕ್ ಯು. ಬಡವ್ರ ಮಕ್ಕಳು ಬಡವರಾಗೇ ಇರಬೇಕು, ಬಡವ್ರ ಮಕ್ಕಳು ಓದ್ತಾರೆ, ಅವೆಲ್ಲ ಸುಳ್ಳು. ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಏನು ಅಂದರೆ ಈ ಕಾಲೇಜು ಸ್ಕೂಲು ಫಸ್ಟಿಂದ 8 ಸಾಲಿಂದ ಎಲ್ಲೇ ಓದಿರೋದು. ಫಸ್ಟಿಂದ ನೋಡಿ ನಮ್ಮ ಸಿಸ್ಟರು, ನಮ್ಮ ಮಿಸ್ಸಸ್ ಬಂದ್ಬಿಟ್ಟು ಇಲ್ಲೇ ಹೌಸ್ ವೈಫು. ಅವರು ಕಷ್ಟಪಟ್ಟು ಏನೋ ಮಕ್ಕಳನ್ನ ಓದಿಸ್ಬೇಕಂದ್ರೆ ಎಲ್ಲ ಥರ ಐಡಿಯಾ ಅವ್ರಿಗಿದೆ, ಮಾಡ್ತಾರೆ. ಅವರು ಎಜುಕೇಟೆಡ್ ಮಕ್ಕಳೇ ಓದಬೇಕು, ಇನ್ನೊಂದು ಆ ಭೇದ ಭಾವ ಇಲ್ಲ ಈ ಕಾಲೇಜಲ್ಲಿ, ಸ್ಕೂಲಲ್ಲಿ ಯಾರು ಬೇಕಾದ್ರೂ ಓದಬೇಕು. ಸಿಂಪಲಾಗಿ ಹೇಳ್ಬೇಕಂದ್ರೆ 9 ತಿಂಗಳು ಅಮ್ಮ ಹೇಗೆ ಮಕ್ಕಳನ್ನ ಗರ್ಭದಿಂದ ಆಚರಣೆ ಸೇಫ್ ಮಾಡ್ತಾರೆ ಅಮ್ಮನಿಗೆ ಗೊತ್ತಿರ್ತಾರೆ. ದೇವಸ್ಥಾನಕ್ಕೆ ಪಿಲ್ಲರ್ ಹೇಗೋ ಅಪ್ಪ ಅಮ್ಮ ಪಿಲ್ಲರ್ ಆದರೆ ಕಳಸ ಬಂದು ಕಾಲೇಜು. ಅಂದರೆ ಮಕ್ಕಳನ್ನ ನಾವು ಎತ್ತುವುದಷ್ಟೇ, ಮಕ್ಕಳನ್ನ ಒಂದು ಎಜುಕೇಷನ್ ಕೊಟ್ಟು ಅವ್ರನ್ನ ಗುರುಗಳ ಸ್ಥಾನದಲ್ಲಿ ಪ್ರತಿಯೊಬ್ಬರು ನೋಡಬೇಕಂದ್ರೆ ಸುಲಭ ಅಲ್ಲ. ಅವ್ರ ಶ್ರಮ ಎಷ್ಟಿದೆಯೋ ಗೊತ್ತಿಲ್ಲ, ಅದು ಪ್ರತಿಫಲ ಇವತ್ತು ಮಗ ರ್ಯಾಂಕ್ ಬಂದಿದ್ದಾನೆ. ಹಂಗಾಗಿ ಈ ಕಾಲೇಜಿಗೆ ಎಲ್ಲನೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಕಾಲೇಜು, ಯಾರು ಬೇಕಾದರೆ ಇಲ್ಲಿ ಬಂದ್ರೂ ಏನು ಗೊತ್ತಿಲ್ಲದಿರೋ ಹುಡುಗರು ಇವತ್ತಿನ ದಿನ ಈ ಕಾಲೇಜಲ್ಲಿ ಪಾಸ್ ಆಗ್ತಾರೆ, ಅದಂತೂ ಡೌಟೇ ಇಲ್ಲ. ಯಾಕಂದರೆ ಆ ಥರ ಶಿಕ್ಷಕರು ಇದ್ದಾರೆ ಇಲ್ಲಿ. ಇಷ್ಟು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು. ಇವತ್ತು ಫಲಿತಾಂಶ ಬಂದಿರೋದು ತುಂಬ ಖುಷಿ ಆಗುತ್ತೆ ಸರ್. ಯಾಕಂದರೆ ನಾವು ಈ ಏರಿಯಾಗೆ ಬಂದು 20 ವರ್ಷ ಆಗೋಯಿದ್ದೀವಿ. ನನ್ನ ಮಕ್ಕಳು ಇವತ್ತು ಮಾಂಟಸರಿಯಿಂದ ಇಲ್ಲೇ ನಾನು ಎಜುಕೇಷನ್ ಕೊಡ್ತಾ ಇದ್ದೀನಿ. ಬಟ್ ಈ ಸ್ಕೂಲ್ ಬಗ್ಗೆ, ಕಾಲೇಜ್ ಬಗ್ಗೆ ಹೇಳೋಕ್ಕೆ 2 ಪದನೇ ಇಲ್ಲ. ಒಳ್ಳೆಯ ಪ್ರಾಂಶುಪಾಲರು, ರಂಗಸ್ವಾಮಿ ಸರ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು, ಇಲ್ಲಿ ಪ್ರತಿಯೊಬ್ಬರು ಹೆಸರು ಹೇಳೋಕ್ಕೂ ಅಷ್ಟೊಂದು ಹೆಸರು ನಮಗೆ ಗೊತ್ತಿಲ್ಲ. ಬಟ್ ಈಸ್ ವೆರಿ ಗುಡ್ ಸರ್. ನಾನೊಂದು ಎಜುಕೇಟೆಡ್ ಆಗಿ 10 ಜನಕ್ಕೆ ನಮ್ಮದು ಇಲ್ಲಿ ಚಿಕ್ಕ ಒಂದು ಅಂಗಡಿ ಇದೆ, ಸ್ಟೇಷ್ನರಿ ಶಾಪ್ನ. ಬರೋ ಎಷ್ಟೋ ಜನ ಪೇರೆಂಟ್ಸು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾರೆ, ಈ ಸ್ಕೂಲ್ ಬಗ್ಗೆ ಹೆಂಗೆ ಅಂತ. ಕಣ್ಣು ಮುಚ್ಕೊಂಡು ನೀವು ಅಡ್ಮಿಷನ್ ಮಾಡಿ. ಇಲ್ಲಿ ಕೊಡೋ ವಿದ್ಯಾಭ್ಯಾಸ ಈ ಸುತ್ತಮುತ್ತ ಒಂದು 20 ಸ್ಕೂಲ್ ಆಗಿರ್ಬೋದು ಸರ್, ಕಾಲೇಜು ಇದಾದಮೇಲೆ ಅದೆಲ್ಲ ಬ್ರಾಂಚಸ್. ಬಟ್ ಇಲ್ಲಿ ಕೊಡೋ ವಿದ್ಯಾಭ್ಯಾಸ ಎಲ್ಲೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ದಿವಸ ನನ್ನ ಮಕ್ಕಳು ದೊಡ್ಡ ಹುಡುಗನ ಇಲ್ಲೇ ರ್ಯಾಂಕ್ ಬಂದ. ಇವತ್ತು ನಮ್ಮ ಹುಡುಗ ಇಲ್ಲೇ ಬಂದವನೇ ಅಂದರೆ ಒಂದು ಟ್ಯೂಷನ್ನು ಇಲ್ದಿರ ನನ್ನ ಮಕ್ಕಳು ಈ ಮಟ್ಟಕ್ಕೆ ಬಂದವರೇ ಅಂದರೆ ಇದಕ್ಕೆ ಕಾರಣ ಈ ಶಾಲಾ ಕಾಲೇಜಿಗೆ ಸಂಬಂಧಪಟ್ಟ ಪ್ರತಿಯೊಂದು ಟೀಚರ್ಸ್ ಆಗಿರ್ಬೋದು, ಉಪಾಧ್ಯಾಯನಿರು, ಪ್ರತಿಯೊಂದು ಪ್ರಾಂಶುಪಾಲರು ಅವ್ರ ಬ್ಲೆಸ್ಸಿಂಗ್ಸು ನನ್ನ ಮಗು ಮೇಲೆ ಐತೆ ಸರ್. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಬೇರೆ ಯಾರೇ ಅಡ್ಮಿಷನ್ ಮಾಡಲಿ, ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಲೇಜ್ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಬಂದು ಜಾಯಿನ್ ಆಗಲಿ, ಅವ್ರ ಭವಿಷ್ಯ ಉಜ್ವಲ ಆಗುತ್ತೆ. ಥ್ಯಾಂಕ್ ಯು.
ಸರ್, ನಾವು ಇಂದು ಬೆಂಗಳೂರು ನಗರದ ಮರಿಯಪ್ಪನ ಪಾಳ್ಯದಲ್ಲಿರ್ತಕ್ಕಂಥ ಸೆಂಟ್ ಫಿಲೋಮಿನಾ PU ಕಾಲೇಜಿನ ಅಭೂತಪೂರ್ವವಾದ ಫಲಿತಾಂಶವನ್ನು ಕಂಡುಬಂದು ಇಲ್ಲಿ ಸುತ್ತಮುತ್ತಲ ಎಲ್ಲ ಕಾಲೇಜಿನ ನೋಡಿದಾಗ ಈ ಕಾಲೇಜಿನ ಫಲಿತಾಂಶ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಆಗಿರ್ತಕ್ಕಂಥದ್ದು ಕಂಡುಬಂದು ನಮ್ಮ ಎಲ್ಲ ಚಾನಲ್ನವರು ಇವತ್ತು ನಿಮ್ಮ ಕಾಲೇಜಿಗೆ ನಾವು ಭೇಟಿ ನೀಡಿದ್ದೇವೆ. ಈ ಫಲಿತಾಂಶ ಬರಲಿಕ್ಕೆ ನಿಮ್ಮ ಶಿಕ್ಷಕರುಗಳು ಯಾವ ರೀತಿ ಆ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟರು, ನೀವು ಯಾವ ರೀತಿ ಆ ಮಕ್ಕಳನ್ನು ಬೋಧಿಕೆಯ ಕಲಿಕಾ ಒಂದು ಅಭ್ಯಾಸವನ್ನು ಮಾಡಿಸಿದ್ರಿ ಅಂತಕ್ಕಂಥದ್ದು ನಮ್ಮ ಚಾನಲ್ನ ಜೊತೆ ತಮ್ಮ ಅನಿಸಿಕೆಯನ್ನು ಹಂಚ್ಕೋಬೇಕಂತೇಳಿ ನಮ್ಮ ಚಾನಲ್ನ ಪರವಾಗಿ ತಮ್ಮನ್ನು ಕೇಳ್ಕೊಳ್ತೇವೆ. ಧನ್ಯವಾದಗಳು ಸರ್. ನೀವೆಲ್ಲರೂ ಎಲ್ಲ ಚಾನಲ್ನವರು ಕೂಡ ನಮ್ಮ ಒಂದು ಸಂಸ್ಥೆಗೆ ಬಂದು ನಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಪ್ರಕಾಶ್ ಅಂತ, ನಾನು ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ಒಂದು ಕಾಲೇಜಿನಲ್ಲಿ. ಈ ಒಂದು ದಿನ ಸಂತೋಷದ ದಿನ ಏನಕ್ಕೆ ಅಂತ ಅಂದರೆ, ನಮ್ಮ ಮಕ್ಕಳು ಒಳ್ಳೆ ರಿಸಲ್ಟ್ ತೊಗೊಂಡಿದ್ದಾರೆ. ಮೊದಲದಾಗಿ ನಮ್ಮ ಕಾಲೇಜಿನ ಎಲ್ಲ ಮಕ್ಕಳಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಒಳ್ಳೆ ರಿಸಲ್ಟ್ ಬಂದಿದೆ. ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ನಾವು ಪ್ರತಿ ವರ್ಷವೂ ಕೂಡ ರ್ಯಾಂಕ್ ತೊಗೊಳ್ತಾ ಇದ್ದೀವಿ. ಸ್ಟೇಟ್ ರ್ಯಾಂಕ್ಸ್ ಬರ್ತಾ ಇದೆ. ಅದೇ ರೀತಿ ಎಲ್ಲ ಒಂದು ಮಕ್ಕಳುಗಳು ಒಳ್ಳೆ ರ್ಯಾಂಕ್ಸ್ ತೊಗೋಬೇಕು ಅಂತ ಅಂದರೆ ನಮ್ಮ ಕಾಲೇಜಿನ ಎಲ್ಲ ಲೆಕ್ಚರರ್ಸ್ ಏನಿದೆ, ಉಪನ್ಯಾಸಕರು, ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಒಂದು ವಿದ್ಯಾರ್ಥಿಗಳ ಶ್ರಮದ ಜೊತೆಗೆ ಒಂದು ಉಪನ್ಯಾಸಕರ ಒಂದು ಮಾರ್ಗದರ್ಶನದಿಂದನೂ ಕೂಡ ಇವತ್ತು ಈ ಒಂದು ಒಳ್ಳೆ ರಿಸಲ್ಟ್ನ ನಾವು ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ನಮಗೆ ಎಲ್ಲ ಒಂದು ವಿಚಾರದ ಜೊತೆಗೆ ಪೋಷಕರ ಒಂದು ಸಪೋರ್ಟ್ ನಮಗೆ ತುಂಬಾ ಅವಶ್ಯಕತೆ ಇದ್ದೇ ಇರುತ್ತೆ. ಪೋಷಕರು ಕೂಡ, ಏಕೆಂದರೆ ಅವರು ನಮ್ಮ ಕಾಲೇಜಲ್ಲಿ ತುಂಬ ನಂಬಿಕೆ ಇಟ್ಕೊಂಡು ನಮ್ಮ ಕಾಲೇಜ್ಗೆ ಅವರು ಅಡ್ಮಿಷನ್ ಮಾಡಿಸಿರ್ತಾರೆ ಮಕ್ಕಳನ್ನು. ಅದು ವೆರಿ ಇಂಪಾರ್ಟೆಂಟ್ ಥಿಂಗ್. ಅದನ್ನು ಉಳಿಸ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಅವರು ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ್ರೆ ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರತಿ ವರ್ಷವೂ ಕೂಡ ನಾವು ಇದೇ ರೀತಿ ಒಂದು ಒಳ್ಳೆ ರೀತಿ ರಿಸಲ್ಟ್ನ ನಾವು ಕೊಟ್ಟು ಮಕ್ಕಳುಗಳಿಗೆ ಒಳ್ಳೆ ಫಲಿತಾಂಶವನ್ನು ಹೊರಹೊಮ್ಮಿಸ್ಲಿಕ್ಕೆ ಏನು ಪ್ರಯತ್ನ ಪಡಬೇಕು ಎಲ್ಲವೂ ಕೂಡ ನಾವು ಮಾಡ್ತೀವಿ. ಹಾಗೆ ನಮ್ಮ ಕಾಲೇಜಿಗೆ ಬಂದಾಗ ಒಂದು ವಿಚಾರ ಏನು ಅಂದರೆ, ಖುಷಿಯಾದ ವಿಚಾರ, ಮಕ್ಕಳನ್ನ ಓದಲಿಕ್ಕೆ ಮಾತ್ರ ನಾವು ಬಿಡೋದಂತ ಅಲ್ಲ, ಅದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಏನು ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಡೆಸಬೇಕು. ಅವಾಗ ಮಾತ್ರ ಮಕ್ಕಳ ಮೈಂಡ್ ಏನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಅವ್ರು ಯಾವಾಗೂ ಕೂಡ ಏನು ಮಾಡ್ತಾರೆ, ಓದೋ ಕಡೆನೇ ನಾವು ಗಮನ ಹರಿಸಿದ್ರೆ ಏನಾಗ್ತದೆ, ಮಕ್ಕಳು ಒಳ್ಳೆ ರಿಸಲ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮಕ್ಕಳ ಕಡೆಯಿಂದ. ಹಾಗಾಗಿ ಪಠ್ಯದ ಜೊತೆಗೆ ಪಠ್ಯೇತರ ಒಂದು ಚಟುವಟಿಕೆಗಳು ಕೂಡ ನಾವೇನು ಮಾಡಬೇಕು, ಮಕ್ಕಳುಗಳಿಗೆ ನೀಡೋದ್ರ ಮುಖಾಂತರ ಅವಾಗ ಆ ಮಕ್ಕಳುಗಳು ಖುಷಿಯಾಗಿರ್ತಾರೆ, ಮೈಂಡ್ ಫ್ರೆಶ್ ಆಗಿರುತ್ತೆ, ಒಳ್ಳೆ ರಿಸಲ್ಟ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ಕಾಲೇಜಲ್ಲಿ ಇದ್ರ ಜೊತೆಗೆ ನಾವು ಏನು PU ಬೋರ್ಡ್ ಪಾಠದ ಜೊತೆಗೆ ನಾವು CET, NEET, JEE ಇದು ಕೂಡ ಈ ಒಂದು ಏನು, ಏಕೆಂದರೆ ಸ್ಪರ್ಧಾತ್ಮಕ ಯುಗ ಇದು, ಅದಕ್ಕೂ ಕೂಡ ನಾವೇನು ಮಾಡಬೇಕು, ಬೋಧನೆ ಮಾಡಲೇಬೇಕು. ಅದು ಕೂಡ ನಮ್ಮ ಕಾಲೇಜಿನಲ್ಲಿ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ನನ್ನ ಉಪನ್ಯಾಸಕ ಬಂಧುಗಳು, ಅದೇ ರೀತಿ ನಮಗೆ ಏನು ಅಂದರೆ ನಮ್ಮ ಸಂಸ್ಥೆಗೆ ಒಂದು ಬೆನ್ನೆಲುಬು ನಮ್ಮ ಸೆಕ್ರೆಟರಿ ಅವರು, ರಂಗಸ್ವಾಮಿ ಸರ್, ಅವರು ಕೂಡ ಅಷ್ಟೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮನ್ನು ಮೋಟಿವೇಟ್ ಮಾಡಿ, ಅವರು ನಮ್ಮನ್ನು ಮೋಟಿವೇಟ್ ಮಾಡಿರೋದ್ರಿಂದನೇ ಇವತ್ತು ಈ ರಿಸಲ್ಟ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು.